ಎಲ್ಲರಿಗೂ ಶುಭೋದಯ, ಶುಭ ಬೆಳಗು. ನಾನು ಈ ಬೆಳಗು ಇವತ್ತು ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದೀನಿ. ಚಳಿ 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 ಒಂದು ಕಡೆ, ಮೋಡ ಮುಸುಕಿದ ವಾತಾವರಣ. ಸೊ ಈ ವಾತಾವರಣದಲ್ಲಿ ನಾನಿವತ್ತು ಈಗ ಊರಿಗೆ ಹೊರಟಿದ್ದೇನೆ. ಶಿವಮೊಗ್ಗವರೆಗೆ ಟ್ರೈನು, ಅಲ್ಲಿಂದ ಬಸ್ ಹಿಡಿದು ಹೋಗೋದು. ಎಸ್, ಊರಿಗೆ ಹೋಗೋದು ಅಂದರೆ ಒಂದು ಸಂತೋಷದ ಸಂದರ್ಭ, ಸಮಯ. ಭಾರೀ ಮಳೆ ಎನ್ನುವ ಸುದ್ದಿ ಇದೆ. ಇಲ್ಲಿ ಮಳೆಯಲ್ಲಿ ಪ್ರಯಾಣ ಮಾಡೋದು ಬಹಳ ಖುಷಿ ಕೊಡುವಂಥದ್ದು. ಅದರ ಜೊತೆಗೆ ನಮ್ಮ ನೆನಪುಗಳನ್ನು ಬೆಂಗಳೂರಿನಿಂದ ಊರಿಗೆ ಕೊಂಡೊಯ್ಯುವಂಥದ್ದು. ನಮಗೆಲ್ಲ ನೆನಪುಗಳಿರ್ತವೆ. ನಮ್ಮ ಬಾಲ್ಯ ಕಳೆದ ಸ್ಥಳ, ನಾವು ಓಡಾಡಿದ್ದು, ನಾವು ಶಾಲೆಗೆ ಹೋದದ್ದು ಎಲ್ಲ ಕೂಡ ಇರುತ್ತೆ. ಈ ಹೊತ್ತಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ಬೆಳಗಿನಿಂದಲೇ ಸಾಕಷ್ಟು ಜನ ಇದ್ದಾರೆ. ಎಲ್ಲ ಪ್ರಯಾಣಿಸುವುದು. ಬದುಕೋದ್ರ ಹಾಗೆ ತಾನೇ, ಅದೊಂದು ಪ್ರಯಾಣ. ನಾವು ಹೋಗ್ತಾ ಇರ್ತೀವಿ, ನಮ್ಮ ಡೆಸ್ಟಿನೇಷನ್ ಬರೋವರೆಗೆ ನಾವು ತಲುಪಬೇಕು. ಆದರೆ ನಮ್ಮ ವೃತ್ತಿಯನ್ನು ಮರೆಯುವುದು ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ನಾನು ನಂಬಿದ್ದೇನೆ. ಅದೇ ರಾಜಕಾರಣ ವಿಶ್ಲೇಷಣೆಯ ನಡುವೆ ಬದುಕಿಗೆ ತೆರೆದುಕೊಳ್ಳುವಂಥದ್ದು. ಬೇರೆ ಬೇರೆ ರೀತಿಯ ಜನಗಳು ನಮಗೆ ಇಲ್ಲಿ ಸಿಗ್ತಾರೆ. ಸೊ ಅವರ ಜೊತೆ ಕೆಲವರು ಮಾತನಾಡ್ತಾರೆ, ಕೆಲವರು ಇದು ಮಾಡ್ತಾರೆ. ಇದೆಲ್ಲ ಕೂಡ ನಮಗೆ ಹೆಚ್ಚು ಪುಸ್ತಕದಲ್ಲಿ ನಾನೀಗ ಚಾರ್ ಹೇಳಿದೆ, ಅದು ಒಂಥರ ಕೂತ್ಕೊಂಡು ಹೋಗುವುದು, ಅದರಲ್ಲಿ ಹೊರಟಿದ್ದೇನೆ. ಸೊ ಶಿವಮೊಗ್ಗ ಹೋಗುವ ಹೊತ್ತಿಗೆ ಸುಮಾರು 2.5 ಗಂಟೆ ಆಗಿರುತ್ತೆ. ಅಲ್ಲಿಂದ ಬಸ್ ಹಿಡಿದು ಹೋಗ್ಬಿಟ್ಟು ಸಾಗರದಲ್ಲಿ ಕೂಡ ನಮ್ಮ ಕೆಲವು ಸ್ನೇಹಿತರು ಕಾಯ್ತಾ ಇರ್ತಾರೆ. ಅವರ ಜೊತೆಗೆ ಅಲ್ಲಿಂದ ಊರಿಗೆ ಪ್ರಯಾಣ. ಎಲ್ಲರಿಗೂ ಇವತ್ತಿನ ದಿನ ಶುಭ ಬೆಳಕು, ಶುಭೋದಯ. ಹಾಗೆ ನನ್ನ ಪ್ರಯಾಣ ಪ್ರಾರಂಭ ಆಗ್ತದೆ. ಸೊ ನಾನು ನಿಮಗೆ ಶಿವಮೊಗ್ಗ ಹೋದ ಮೇಲೆ, ಊರು ತಲುಪಿದ ಮೇಲೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.